ಎಲ್ಲರಿಗೂ ಜೈ ಶ್ರೀರಾಮ್, ಹರ ಹರ ಮಹಾದೇವ್ರಿ. ಇವತ್ತು ನಾವು ಎಲ್ಲಿ ಹೊಂಟಿವಿ ಅಂತೇಳಿ ತಮ್ಮನೆಲ್ನಾಗ ನೋಡಿ ಗೊತ್ತಾಗಿರ್ಬೋದ್ರಿ. ಹೌದ್ರಿ, ನಾವು ಜಗನ್ನಾಥಿಗೆ ಹೊಂಟಿವಿ, ಪುರಿ ಜಗನ್ನಾಥಿಗೆ ಹೊಂಟಿವಿ ರಥ ಯಾತ್ರಾ ನೋಡಾಕ. ನಮ್ಮ ಹುಡುಗ ನಮ್ಮ ಓಂಕಾರ ರೈಲ್ವೆ ಸ್ಟೇಷನ್ಗೆ ಬಿಡಾಕ್ ಬಂದಾನ. ಇದೇನು ರೈಲ್ವೆ ಸ್ಟೇಷನ್ ಐತಿ ನೋಡ್ರಿ, ಇದು ಮಂಟೂರ್ ರೋಡ್ ರೈಲ್ವೆ ಸ್ಟೇಷನ್ ಅಂತ ಹೇಳಿ ಕರೀತಾರ, ಮತ್ತೆ ಥರ್ಡ್ ಗೇಟ್ ಅಂತೂ ಕರೀತಾರ. ನಮ್ಮ ಹುಬ್ಳಿ ಲಾಂಗೆಸ್ಟ್ ಪ್ಲಾಟ್ಫಾರ್ಮ್ ಐತಲ್ರಿ, ಹಂಗಾಗಿ ಪ್ಲಾಟ್ಫಾರ್ಮ್ ನಂಬರ್ 6 ಐತದ. ಈಗ ನಾವು ಟ್ರೈನ್ ಕಡೆ ಹೋಗೋಣಂತ. ಮತ್ತೆ ಇಲ್ಲಿ ವರುಣು ಬರ್ತಾನಂತ, ಇನ್ನೂ ಮಟ್ಟ ಬಂದಿಲ್ಲ, ಬರ್ತೀನಿ ಅಂತೇಳಿ ಓಂಕ್ಯಾ ಬಂದಾನ. ದೋಸ್ತ ಬರ್ಲಾನ? ಇವನು ಬಾ ಅಂತ ಹೇಳಿದಿರಿ ಓಂಕಾರಿಗೆ, ಬಟ್ ಇವ ಏನಾರ ಜಗನ್ನಾಥ್ ನೋಡಿನ ನಾನು, ಹೋದ ವರ್ಷ ಹೋಗಿ ಬಂದಿನಿ ನಾನು ಅಂತ ಹೇಳಿ ಹೇಳಾಕತ್ತಾನ. ಕರ್ಕೊಂಡ್ ಬಾ 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 ಅಂತ ಹೇಳಿದ್ರು ಬರಾತಿಲ್ಲ. ಬರ್ಲ ದೋಸ್ತ, ಜೈ ಜಗನ್ನಾಥ್. ಜೈ ಜಗನ್ನಾಥ್ರಿಗೆ ಹೋಗಿ ಟ್ರೈನ್ ಹತ್ತಾನ, ಪಾ ಅಂದ್ಬಿಡ್ತ ಟ್ರೈನ್. ಫ್ರೆಂಡ್ಸ್, ಇದು ಹುಬ್ಬಳ್ಳಿಲೇ ವಿಜಯವಾಡ ಹೋಗೋದ ಟ್ರೈನ್ ನೋಡ್ರಿ. ಇದು ಈಗ ಟೈಮ್ ಸಂಜೆಗೆ 7 ಗಂಟೆ ಆಗೈತಿ. 7:30 ಅಂದ್ರೆ ಇದು ಟ್ರೈನ್ ಬಿಡ್ತೈತಿ. ಫುಲ್ ರೆಡಿ ಪೊಸಿಷನ್ ನಿಂತೈತಿ. ಅನೌನ್ಸ್ಮೆಂಟ್ ಮಾಡಾಕತ್ತಾರ. ಈಗ ನಾವು ಹೋಗಿ ಕುಂದ್ರೋಣ. ನಮ್ಮ ಟ್ರೈನ್ ಟಿಕೆಟ್ ನಾವು ಮೊದಲ ಬುಕ್ ಮಾಡಿದ್ವಿ 1.5 ತಿಂಗಳ ಮೊದಲು. ಟ್ರೈನ್ ಟಿಕೆಟ್ ಎಲ್ಲ ಕನ್ಫರ್ಮ್ ಸಿಕ್ಕಾವ್ರಿ, ನಮ್ಗೆ ಏನು ಪ್ರಾಬ್ಲಮ್ ಇಲ್ಲ. ಇದಕ್ಕೆ ಫ್ರೆಂಡ್ಸ್, ಈಗ ನಾವು ಟ್ರೈನ್ದಾಗ ಕುಂತೀವಿ, ನೋಡ್ಬೋದು ನೀವು. ಈಗ ಗದಗ ಸಮೀಪ ಬಂದಿದ್ವಿ. ಈಗ ಟೈಮ್ ನೋಡ್ರಿ 8 ಗಂಟೆ, ಟೈಮ್ 8:30 ಆಗೈತಿ. ಈಗ ಮತ್ತು ನಾಳೆ ಮಧ್ಯಾಹ್ನ 12:30 ಅಂದ್ರೆ ನಾವು ವಿಜಯವಾಡದಾಗಿರ್ತೀವಿ. ಮತ್ತು ಅಲ್ಲಿಂದ ಕನೆಕ್ಟಿವಿಟಿ ಟ್ರೈನ್ ಐತಿ, ಅಲ್ಲಿಂದ ಟ್ರೈನ್ ಚೇಂಜ್ ಮಾಡೋದ. ಪ್ರತಿ ವರ್ಷ ಭಾಳ ಅಂದ್ರೆ ಭಾಳ ವಿಜೃಂಭಣೆಯಿಂದ ಜಗನ್ನಾಥ ರಥ ಯಾತ್ರಾ ಮಾಡ್ತಾರೆ. ಅದೆಲ್ಲರಿಗೂ ಗೊತ್ತೈತಿ. ಮತ್ತು ನಮಗೂ ನೋಡ್ಬೇಕಂತೇಳಿ ಭಾಳ ವರ್ಷಲೇ ಹೋಗ್ಬೇಕಂತಿದ್ರಿ. ಬಟ್ ಈಗ ಟೈಮ್ ಕೂಡಿ ಬಂದೈತಿ. ಈಗ ಎಲ್ಲರೂ ಹೊಂಟಿವಿ ನೋಡ್ರಿ. ನಮ್ದು ಕೊಟ್ಟಾಗದಾನ ವರುಣ. ಇವ ಕುಂಭಮೇಳ ಟ್ರಿಪ್ದಾಗ ನೀವು ನೋಡಿರ್ಬೋದು ನೀವು. ಮತ್ತು ಈಗ ಎಲ್ಲರೂ ಹೊಂಟಿವಿ. ಟ್ರೈನ್ ಮಾತ್ರ ಫುಲ್ ಖಾಲಿ ಐತಿ ನೋಡ್ರಿ. ಹುಬ್ಳಿ ಟು ವಿಜಯವಾಡ ಹೋಗೋದು, ವಿಜಯವಾಡಲ್ಲೇ ಮತ್ತೆ ಚೇಂಜ್ ಮಾಡ್ಕೊಂಡು ಹೋಗೋಣಂತ. ಲೆಟ್ಸ್ ಗ್ರೋ. ಜೈ ಜಗನ್ನಾಥ್ ಬ್ರೋ, ಜೈ ಜಗನ್ನಾಥ್. The next day. ಫ್ರೆಂಡ್ಸ್, ಈಗ ಟೈಮ್ 5:20 ಆಗೈತಿ ನೋಡ್ರಿ. ಅವಾಗ ಬೆಳಕಾಗ್ಬಿಟ್ಟೈತಿ ನೋಡ್ರಿ ಇಲ್ಲಿ ಆಂಧ್ರ ಪ್ರದೇಶದಾಗ. ಮತ್ತು ವ್ಯೂ ಎಲ್ಲ ನೋಡ್ಬೋದು, ಮಸ್ತ್ ಕಾಣಕತ್ತೈತಿ. ಫ್ರೆಂಡ್ಸ್, ಈಗ ಇಲ್ಲಿ ವಿಜಯವಾಡದಾಗ ಅದೀವಿ. ಟ್ರೈನ್ ನಿಂದ್ರಿಸ್ಯಾರ. ಇಲ್ಲಿ ಬ್ರಿಡ್ಜ್ ನೋಡ್ರಿ, ಇಲ್ಲಿ ಕೃಷ್ಣಾ ನದಿ ಇದೆ, ಬ್ರಿಡ್ಜ್ ಐತೆ ನೋಡ್ರಿ. ಇಲ್ಲಿ ಆನಮ್ ದೊಡ್ಡದೈತಿ ನೋಡ್ರಿ, ಭಾಳ ದೊಡ್ಡದೈತಿ. ಈಗ ನೀರು ಕಮ್ಮಿ ಬಂದೈತ್ರಿ ಇಲ್ಲಿ, ಯಾಕಂದ್ರೆ ಇಲ್ಲಿ ಮಾನ್ಸೂನ್ ಲೇಟಾಗಿ ಚಾಲು ಆಕೈತಂತ್ರಿ. ನಮ್ಮ ಕಡೆ ಮಾನ್ಸೂನ್ ಲಘು ಚಾಲು ಆಕೈತಲ್ಲ, ನೀರು ಭಾಳ ಕಮ್ಮಿ ಐತಿ ಇಲ್ಲಿ. ನದಿ ನೋಡೋಕೆ ಧಾಡ್ಸಿ ಕಾಣತೈತ್ರಿ, 1 ನಂಬರ್ ಅನ್ನ ಹೊತ್ತೈತಿ ನದಿ. ಫ್ರೆಂಡ್ಸ್, ಈಗ ವಿಜಯವಾಡ ರೈಲ್ವೆ ಸ್ಟೇಷನ್ಗೆ ಬಂದ್ವಿ ನೋಡ್ರಿ. ಈಗ ಬಂತು ಟ್ರೈನ್. ಈಗ ಟೈಮ್ ನೋಡ್ರಿ 12:25 ಆಗೈತಿ. 5 ನಿಮಿಷ ಜಲ್ದಿ ಬಂತು ಟ್ರೈನ್. ಫ್ರೆಂಡ್ಸ್, ಇದ ನೋಡ್ರಿ ವಿಜಯವಾಡ ರೈಲ್ವೆ ಸ್ಟೇಷನ್ ಎಂಟ್ರೆನ್ಸ್. ಹಂಗ ವಿಧಾನಸೌಧ ಇದ್ದಂಗೆ ಐತಿ, ಆ ನಮ್ಗೆ ದೊಡ್ಡದೈತಿ ರೈಲ್ವೆ ಸ್ಟೇಷನ್ ಎಂಟ್ರೆನ್ಸ್. ಮತ್ತು ಇಲ್ಲಿ ಕಮ್ಯುನಿಕೇಶನ್ ಮಾಡೋಕೆ ಭಾಳ ಪ್ರಾಬ್ಲಮ್ ಆಗತೈತಿ. ಇಲ್ಲಿ ಮಂದಿಗೆ ಹಿಂದಿ ಬರೋದಿಲ್ಲ, ಕನ್ನಡ ಬರೋದಿಲ್ಲ, ತೆಲುಗು ನಮ್ಗೆ ಅರ್ಥ ಆಕೈತಿ, ಬಟ್ ಮಾತಾಡೋಕೆ ಬರೋದಿಲ್ಲ. ಅದೊಂದು ಸ್ವಲ್ಪ ಆಗತೈತಿ. ಮತ್ತು ಒಡಿಸ್ಸಾದಾಗ ಹೆಂಗಿರ್ತೈತಿ ಗೊತ್ತಿಲ್ಲ, ನೋಡ್ರಿ. ನಮ್ಮ ಪಲ್ಯನು ಚಪಾತಿ ನಾವು ತೊಗೊಂಬಂದೀವಿ ರೀ, ಪಲ್ಯ ಎಲ್ಲ ಕೊಟ್ಟಾರ. ಫ್ರೆಂಡ್ಸ್, ಈಗ ಅಲ್ಲೊಂದು ಕಡೆ ಊಟ ಮಾಡಿದ್ವಿ ರೀ. ಊಟ ಅಷ್ಟೇನು ಚಲೋ ಐತಿಲ್ಲ, ಬಟ್ ಒಳಗೆ ಹೋತಂಗೆ ಹೆಂಗಾರು ಮಾಡಿ ಒಳಗೆ ಹೋತ. ನಮ್ಮ ಊರಾಗಿನ ಊಟ ಕೊಟ್ಟಂಗೆ ಕೊಟ್ಟೋದಿಲ್ಲ ಬಿಡ್ರಿಲ್ಲ. ಸ್ವಲ್ಪ ಒಟ್ಟು ಒಳಗೆ ಹೋದ್ರೆ ಸಾಕಾಗಿರ್ತೈತೆ, ಅದು ಅಂತಂದಿರ್ತೈತೆ ಊಟ, ಲೆಕ್ಕ ಕಟ್ಟಿದ್ದಿಲ್ಲ. ಫ್ರೆಂಡ್ಸ್, ಇದು ವಿಜಯವಾಡ ರೈಲ್ವೆ ಸ್ಟೇಷನ್ ನೋಡ್ರಿ. ಹಿಂದೆ ಹೆಂಗೆ ಕಾಣತೈತಿ, ಮೌಂಟೇನ್ಸ್ ಎಲ್ಲ ಭಾರಿ ಐತಿ. ಬಂತು ನೋಡ್ರಿ ಕೋರಮಂಡಲ ಎಕ್ಸ್ಪ್ರೆಸ್ ಫೈನಲಿ ಬಂತು. ಈಗ ಟೈಮ್ ಅಲ್ಲಿ ನೋಡ್ಬೋದು ನೀವು, 3 ಗಂಟೆ ಆಗೈತಿ. ಟ್ರೈನ್ 2 ತಾಸು ಡಿಲೇ ಐತಿ ನೋಡ್ರಿ. ಫ್ರೆಂಡ್ಸ್, ಈಗ ನಾವು ಟ್ರೈನ್ದಾಗ ಹತ್ಕೊಂತೀವಿ. ಇದು ಕೋರಮಂಡಲ ಎಕ್ಸ್ಪ್ರೆಸ್ ನೋಡ್ರಿ. ನಾವು ಟ್ರೈನ್ ಟಿಕೆಟ್ ಬುಕ್ ಮಾಡೋಕೆ ಮೊದಲು ಕನ್ಸಿಡರ್ ಫಾರ್ ಆಟೋ ಅಪ್ಗ್ರೇಡೇಷನ್ ಅದು ಹಾಕಿದ್ವಿ ರೀ. ಹಾಗಾಗಿ ನಮ್ಗೆ AC ಸೀಟ್ ಸಿಕ್ಕೈತಿ. ಇದು ಸ್ಲಿಪ್ಪರಿಂದ ರೊಕ್ಕದಾಗ AC ಟಿಕೆಟ್ ಸಿಕ್ಕೈತಿ. ನೀವೇನ ಟ್ರೈನ್ ಟಿಕೆಟ್ ಬುಕ್ ಮಾಡೋ ಮುಂದೆ ಕನ್ಸಿಡರ್ ಫಾರ್ ಆಟೋ ಅಪ್ಗ್ರೇಡೇಷನ್ ಹಾಕ್ರಿ. ನಮಗೂ AC ಸಿಕ್ಕರು ಸಿಗ್ಬೋದು. ವೇಟಿಂಗ್ ಲಿಸ್ಟ್ ಇತ್ತು ರೀ ನಮ್ದು ಬುಕ್ ಮಾಡಿದಾಗ 4 ಇತ್ತು. ಅವಾಗ ಮಾಡಿದ್ದು AC ಸಿಕ್ಕೈತಿ. ಈಗ ಆರಾಮ್ ಹೊಂಟಿವಿ. ಇದು ಕೋರಮಂಡಲ್ ಎಕ್ಸ್ಪ್ರೆಸ್. ಇದು 2023ದಾಗ ಆಕ್ಸಿಡೆಂಟ್ ಆಗಿತ್ತು ನೋಡ್ರಿ. ಇದೇ ಟ್ರೈನ್ ನೋಡ್ರಿ. ಇದು ಈಗ ಭಾಳ ಬೇಜಾರಾಗುವಂಥ ದುರ್ಘಟನೆ ಆಗಿತ್ತು ರೀ ಅದು. ಫ್ರೆಂಡ್ಸ್, ಈಗ ಗೋದಾವರಿ ನದಿ ಬಂತು ನೋಡ್ರಿ. ಇದು ಎಸಿದಾಗ ಕುಂತ್ರಿ ಯಾವ ನದಿ ಯಾವಾಗ ಬರ್ತೈತಿ ಏನಂತ ಗೊತ್ತಾಗೋದಿಲ್ಲ.
ಫ್ರೆಂಡ್ಸ್ ಈಗ ಟೈಮ್ 3:10 ನೋಡ್ರಿ. ನಾವು ಬಂದ್ವಿ ಕುರುಡಾ ರೋಡ್ ಜಂಕ್ಷನ್ ಗೆ. ಕುರ್ದಾ ರೋಡ್ ಅಂತಾರ, ಕುರುಡಾ ರೋಡ್ ಅಂತ ಹೇಳ್ತಾರ. ಅದ ಒಡಿಸಾದಾಗ ಹಿಂಗ್ ಸ್ಪೆಲ್ ಆಕೇತದ. ಹುಬ್ಳಿಲಿ ಕುರುಡಾ ರೋಡಿಗೆ ಬರ್ಬೇಕಂದ್ರೆ ಡೈರೆಕ್ಟ್ ಟ್ರೈನ್ ಐತ್ರಿ. ಬಟ್ ನಾವು ಹೋಗೋ ದಿವಸ ಇದ್ದಿಲ್ಲ, ಹಂಗಾಗಿ ನಾವು ಟ್ರೈನ್ ಚೇಂಜ್ ಮಾಡ್ಕೊಂಡು ಬಂದ್ವಿ. ಇಲ್ಲಿಂದ ಪುರಿ 43 ಕಿಲೋಮೀಟರ್ ಆಕೇತ್ ನೋಡ್ರಿ. ಬಾಳ ಮಂದಿ ಭುವನೇಶ್ವರಿಗೆ ಹೋಗಿ ಮತ್ ಅಲ್ಲಿಂದ ಪುರಿಗೆ ಹೋಗ್ತಾರ. ಭುವನೇಶ್ವರ್ಗೆ ಹೋದ್ರೆ 20 ಕಿಲೋಮೀಟರ್ ಜಾಸ್ತಿ ಆಕೇತ್ ನೋಡ್ರಿ. ಅದಕ್ಕೆ ಕುರ್ದಾ ರೋಡಿಗೆ ಬರ್ರಿ, 20 ಕಿಲೋಮೀಟರ್ ಲೆಸ್ ಆಕೇತ್ ನೋಡ್ರಿ. ಈಗ ಮತ್ ನಾವು ಜನರಲ್ ಟ್ರೈನ್ ಟಿಕೆಟ್ ತೆಗಿಸಿ ಟ್ರೈನ್ ಹತ್ತೋನಂತ. ಈಗ ನಾವು ಜನರಲ್ ಕಂಪಾರ್ಟ್ಮೆಂಟ್ ದಾಗ ಟ್ರಾವೆಲ್ ಮಾಡಾಕತ್ತೀವಿ. ನೋಡ್ಬೋದು ಬಾಳ ಕೆಟ್ಟ ರಶ್ ಐತ್ರಿ. ಕಾಲಿಡಾಕ ಜಾಗ ಇಲ್ಲ, ಬಾಳ ಕೆಟ್ಟ ತ್ರಾಸ ಆಗತೈತ್ರಿ. ಎಲ್ಲಾ ತ್ರಾಸ ಎಲ್ಲಾ ಸಹಿಸ್ಕೋಬೇಕು ನೋಡ್ರಿ, ದೇವ್ರ ದರ್ಶನ ಮಾಡ್ಬೇಕಂತ ಹೇಳಿದ್ರ. ಜೈ ಜಗನ್ನಾಥ್ ರೀ ಎಲ್ಲರಿಗೂ. ಫೈನಲಿ ನಾವು ಪುರಿ ಮುಟ್ಟಿದೀವಿ. ಈಗ ಟೈಮ್ 4:15 ಆಗೈತೆ ನೋಡ್ರಿ. ಟ್ರೈನ್ದಾಗ ಜನರಲ್ದಾಗ ಪೂರಾ ಹಾಲತ್ ಖರಾಬ್ ಆಗ್ಬಿಡ್ತು ನಮ್ದು. ಇಂಥ ಪರಿಸ್ಥಿತಿ ಐತ್ರಿ ಇಲ್ಲಿ. ಫುಲ್ ಗೌರ್ ವಾಸನೆ ಡ್ಯೂಟಿ ಬಂದಂಗ ಆಗತ್ತೈತಿ ನನಗರ ಭಾಳ ಕೆಟ್ಟ. ಏನೆಲ್ಲ ಇಲ್ಲಿಗ ಎಂಡ್ ಹಾಕ ನೋಡ್ರಿ. ಇದ್ರ ಮುಂದೆ ಮತ್ತೆ ಹೋಗೋದಿಲ್ಲ. ಇದ್ರ ಮುಂದೆ ಮತ್ತೆ ಸಮುದ್ರ ಐತಿ ನೋಡ್ರಿ. ಸ್ಟಾಪ್ ಅಂತೇಳಿ ಹೊಡೆದು ಬಿಟ್ರೆ ಕ್ರೌಡ್ ನೋಡ್ರಿ ಹೆಂಗ್ ಹೊಂಟೈತೆ ಹಂಗ. ಲಾಕರ್ ರೂಮ್ ಐತೆ ನೋಡ್ರಿ ಇಲ್ಲಿ. ಕ್ರೌಡ್ ನೋಡ್ರಿ ಬರೀ ಕ್ರೌಡ್. ಈಗ ನಾವು ಬಂದ್ವಿ ಪುರಿ ರೈಲ್ವೆ ಸ್ಟೇಷನ್ ಹೊರಗೆ. ಇಲ್ಲಿ ನೋಡಬಹುದು ಎಲ್ಲಾ ಕಡೆ ಟ್ರಾಫಿಕ್ ಜಾಮ್ ಆಗತೈತಿ. ಫ್ರೆಂಡ್ಸ್ ವಾಶ್ರೂಮ್ ಪಾಳೆ ನೋಡಕ್ ಕಂಗಾಲ ಆಗ್ತೈತ್ರಿ. ಪಾಳೆ ವಾಶ್ರೂಮ್ ಫೆಸಿಲಿಟಿ ಮಾಡೇ ಇಲ್ಲ. ಪ್ರೆಷರ್ ತಳ್ಕೊಳಕ್ ಆಗಿಲ್ಲ ನಮ್ಗೆ. ಫುಲ್ ಕಟ್ಟಿಬಿಟ್ಟೈತಿ ಪೂರಾ. ಫ್ರೆಂಡ್ಸ್ ಈಗ ಹೊಂಟಿವಿ ಬೀಚ್ ಕಡೆ ಹೊಂಟಿವಿ ನೋಡ್ರಿ. ಅಣ್ಣಾರ ಹೆಂಗ್ ಗಾಡಿ ಹೊಡ್ಯಾತಾರ. ಈ ರಿಕ್ಷಾದಾಗ ಹೊಂಟಿವಿ, ಎಲೆಕ್ಟ್ರಿಕಲ್ ಆಟೋದಾಗ. ಮಂದಿರ ಕಡೆ ಹೊಂಟಿವಿ. 25 ರೂಪಾಯಿಗೆ ಒಬ್ಬರಿಗೆ ತೊಂದ್ರೆ, ಅಂದ್ರೆ 2 ಮಂದಿಗೆ 50 ರೂಪಾಯಿ ಅಂತ. ಫ್ರೆಂಡ್ಸ್ ಈಗ ಟೈಮ್ 5 ಗಂಟೆ ಆಗೈತಿ ನೋಡ್ರಿ ಮುಂಜಾನೆ. ಅವಾಗ ಬೆಳಕಾಗೈತಿ ಇಲ್ಲಿ. ಬೀಚ್ದಾಗ ನೋಡ್ಬೇಕು, ಕ್ರೌಡ್ ನೋಡಿದ್ರೆ ಹುಚ್ಚ ಆಗ್ಬಿಡ್ತೈತೆ. ಆ ನಮ್ನಿ ಕ್ರೌಡ್ ಐತಿ ಬೀಚ್ದಾಗ. ಭಾಳ ಮಂದಿ ಇಲ್ಲಿ ಬೀಚ್ದಾಗ ಸ್ನಾನ ಮಾಡಾಕತ್ತಾರ. ಕ್ರೌಡ್ ಭಾಳ ಇದ್ರಿ. ಕುಂಭಮೇಳ ಆಗತ್ತೆ ಅನ್ಸಾತೈತಿ ಇಲ್ಲಿ. ಕುಂಭಮೇಳದಾಗ ನದಿ ಐತೆ, ಇಲ್ಲಿ ಬೀಚ್ ಐತಿ. ಪಾಳೆ ಹತ್ತೈತಿ ನೋಡಿ ವಾಶ್ರೂಮಿಗೆ ಪಾಳೆ. ಫ್ರೆಂಡ್ಸ್ ಪಾಳೆ ನೋಡ್ರಿ ಹೆಂಗೈತಿ ವಾಶ್ರೂಮಿಗೆ. ಫ್ರೆಂಡ್ಸ್ ಈಗ ಟೈಮ್ 5:15 ಆಗೈತಿ ನೋಡ್ರಿ. ಈಗ ಕಂಪ್ಲೀಟ್ಲಿ ಬೆಳಕಾಗೈತಿ ಇಲ್ಲಿ. ಕ್ರೌಡ್ ನೋಡ್ರಿ ಯಾನ್ ಐತಿ ನೋಡ್ರಿ. ಮತ್ ಬೀಚ್ ದಾಗ ನೋಡ್ರಿ ಇಲ್ಲಿ ವೇವ್ಸ್ ಯಾನ್ ಡೇಂಜರ್ ಬರಾಕತ್ತಾವ. ಫ್ರೆಂಡ್ಸ್ ಈಗ ನಾವು ರೂಮ್ ಹುಡ್ಕಾಕತ್ತೀವಿ, ಎಲ್ಲೂ ಸಿಗವಲ್ತು. ಒಂದ್ ಕಡೆ ಅವೈಲೇಬಲ್ ಇತ್ತು, ಅಲ್ಲಿ ಬಾಳ ರೇಟ್ ಹೇಳಾಕತ್ತಿದ್ರು. ಅವ್ರ 4,000 ರೂಪಾಯಿ ಹೇಳಾಕತ್ತಿದ್ರು 2 ಮಂದಿಗ 8 ತಾಸಿಗೆ. ಬರೇ ಎಷ್ಟು ಫ್ರೆಶ್ ಅಪ್ ಆಕಾರ ಎಲ್ಲಾರು ಹುಡ್ಕಾಕತ್ತೀವಿ. ಈಗ ಇಲ್ಲಿ ಪಬ್ಲಿಕ್ ಟಾಯ್ಲೆಟ್ ಬಾತ್ರೂಮ್ ಎಲ್ಲ ಅದಾವ. ಪಾಳೆ ನೋಡ್ರಿ ಅದಾವ. ಎಲ್ಲಾ ಕಡೆನೂ ಇದೇ ತರ ಐತ್ ನೋಡ್ರಿ ಹಾಲತ್ ಇಲ್ಲಿ. ಹಂಗಾಗಿ ನಾವ್ ಎಲ್ಲ ಬೇರೆ ಕಡೆ ಎಲ್ಲಾರು ಹುಡ್ಕಾಕ್ ಹೊಂಟಿವಿ ಈಗ. 1 hour later. ಮತ್ತ ಈಗ ಟೈಮ್ 7 ಗಂಟೆ ಆಗೈತ್ರಿ. ಮತ್ತೆ ಬೀಚ್ ಕಡೆ ಬಂದ್ವಿ. ಬೀಚ್ ಕಡೆ ಕ್ರೌಡ್ ಮಾತ್ರ ಫುಲ್ ಐತಿ. ಮತ್ ವೇವ್ಸ್ ಮಾತ್ರ ಭಾಳ ಬರಾತೈತಿ. ಮ್ಯಾಗ ಒಂದ್ ಸ್ವಲ್ಪ ಮಳಿನೂ ಬರಾಕತೈತಿ. ಈಗ ಹೋಗೋಣ್ರಿ ಬೀಚ್ ಕಡೆ. ಬೀಚ್ ಹೋಗಿ ಹೊರಗಡೆ ಹೊಂಟ ನೋಡ್ರಿ ಬೀಚ್ ಕಡೆ. ಭಾಳ ಫ್ರೆಂಡ್ಸ್ ಈಗ ನಾನು ಹೊಂಟೆ ನೀರಾಗ. ನೀರು ಕೋರ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಐತಿ. ಪುರಿ ಬೀಚ್ದಾಗ ಸ್ನಾನ ಮಾಡಾಕತ್ತೀವಿ. ನೀವು ನೋಡ್ಬೋದು ವೇವ್ಸ್ ನೋಡ್ರಿ ಯಾನ್ ಫಾಸ್ಟ್ ಅದಾವ. ಇದ ಮಾತು ಹೇಳ್ರಿ. ಜೈ ಜಗನ್ನಾಥ್. ನಮ್ಮ ಪಾರ್ವತಿ ಮತ್ತೆ ಹರ ಹರ ಮಹಾದೇವ್. ಜೈ ಜಗನ್ನಾಥ್.
ಫ್ರೆಂಡ್ಸ್ ಈಗ ಟೈಮ್ 8 ಗಂಟೆ ಆಗೈತೆ ನೋಡ್ರಿ. ಫುಲ್ ಫ್ರೆಶ್ ಆದ್ವಿ, ಬೀಚಿಗೆ ಹೋಗಿ ಬಂದ್ವಿ. ಬೀಚಿಗೆ ಹೋಗಿ ಸ್ನಾನ ಮಾಡ್ಕೊಂಡ್ವಿ. ಬೀಚ್ದಾಗ ಸ್ನಾನ ಮಾಡ್ಕೊಂಡ ಇಲ್ಲೊಂದು ಬಾತ್ರೂಮ್ ಕತೆ ಹೋಗ್ತಿರಿ. ಅದು ಎಲ್ಲ ಕಡೆ ಅಡ್ಡಾಡಿದ್ವಿ ರೀ. ಎಲ್ಲರೂ ಒಂದು ಕಡೆ ಫ್ರೆಶ್ ಆಗಕ್ಕೆ ಆಯ್ತು ಅಂತೇಳಿ. ಯಾಕಂದ್ರೆ ಮತ್ತೆ ಎಲ್ಲೂ ಫ್ರೆಶ್ ಹಾಕಿಲ್ಲ ಇಲ್ರಿ. ಅಲ್ಲಿ ಪಬ್ಲಿಕ್ ಟಾಯ್ಲೆಟ್ ಅದಾವ, ಫುಲ್ ರೆಶ್ ಅದಾವು, ಭಾಳ ಅಂದ್ರೆ ಭಾಳ ಹೊಲಸದಾವು. ಬಟ್ ಏನು ಮಾಡ್ತೀರಿ, ಮತ್ತು ಅಲ್ಲಿ ಇಲ್ಲೂ ಭಾಳ ಅಡ್ಡಾಡಿದ್ವಿ. ಪಾಪ ಒಬ್ರು ಎಲ್ಲ ಕೊಟ್ರೆ 400 ರೂಪಾಯಿ ಕೊಟ್ಟು ಸ್ನಾನ ಮತ್ತು ಮಾಡಿದ್ವಿ. ಮತ್ತು ಸಂಡಾಸಿಗೆ ಹೋದ್ವಿ, ಎಲ್ಲ ಮಾಡ್ಕೊಂಡ್ವಿ. ಫಸ್ಟ್ ಟೈಮ್ ನೋಡ್ರಿ ಇಷ್ಟೇ ರೊಕ್ಕ ಕೊಟ್ಟು ಸ್ನಾನ ಮಾಡೋದು ಮತ್ತು ಸಂಡಾಸ ಮಾಡಿದ್ದೆ ಫಸ್ಟ್ ಟೈಮ್. ಇನ್ನೂ ಅಡ್ಜಸ್ಟ್ಮೆಂಟ್ ಮಾಡ್ಕೊಳೋದು. ಏನೋ ದೇವ್ರ ದರ್ಶನ ಮಾಡ್ಕೊಂಡು ಬಂದಿರ್ತೀವಿ ಅಂತ ಎಲ್ಲನೂ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು. ರೊಕ್ಕನೂ ಜಾಸ್ತಿ ಖರ್ಚಾಗ್ತಾವೆ, ಎಲ್ಲನೂ ಆಗ್ತಾವೆ, ತ್ರಾಸು ಆಗ್ತೈತಿ, ಎಲ್ಲನೂ ಆಗ್ತೈತಿ. ಏನು ಮಾಡೋಕೆ ಬರೋದಿಲ್ಲ. ಇಲ್ಲೊಂದು ಸ್ವಲ್ಪ ಕ್ಲೀನ್ ಐತಿ, ಇಲ್ಲೊಂದು ಐತೆ ನೋಡ್ರಿ. ಇಲ್ಲ ಕ್ಲೀನ್ ಐತಿ, ಏನು ವಾಸನೆ ಅಡಿ ಅದು ಏನಿಲ್ಲ, ಕ್ಲೀನ್ ಐತೆ ಅಂತೇಳಿ ತೊಗೊಂಡಿದ್ದೆ. ಆಮೇಲೆ ಈಗ ಮತ್ತೆ ನಾವು ಹೋಗೋಣ, ನಾಷ್ಟ ಮಾಡೋಣ. ನಾಷ್ಟ ಮಾಡಿ ಮಂದಿರ ಕಡೆ ಹೋಗೋಣ ಅಂತ ಸ್ಟ್ರೀಟ್ಸ್ ತೋರಿಸ್ತೀನಿ ಬರ್ರಿ ನಿಮಗೆಲ್ಲ. ಗಲಿ ಪುರಿಕಿ ಗಲಿಯ ನೋಡ್ರಿ. ನಮ್ಮ ಅರುಣಣ್ಣ ಹೊಂಟಾನ ಮುಂದೆ. ಈ ಥರ ಐತಿ. ಒಟ್ಟು ಸ್ವಲ್ಪ ಕ್ಲೀನ್ ಇಲ್ರಿಪ್ಪ ಇದು ಒಂದು ಊರು. ಅದೊಂದು ಸ್ವಲ್ಪ ಬೇಜಾರು ಅನ್ನಿಸ್ತೈತಿ, ಕ್ಲೀನ್ ಇಲ್ಲ ಭಾಳ. ಇವತ್ತೇನೋ ಕ್ಲೀನ್ ಮಾಡ್ಯಾರ ಅನ್ನಿಸ್ತೈತಿ. ಮತ್ತೆ ಎಕ್ಸ್ಟ್ರಾ ಇದು ಒಂದು ಕಡೆ ಭಂಡಾರ ಐತೆ ನೋಡ್ರಿ. ಏನೋ ಕೊಡಾಕತ್ತಾರ, ಕುಡಿಯಂಬರ್ರಿ. ವರ್ಣ ತೊಂದ ಫ್ರೆಂಡ್ಸ್. ಈಗ ಮತ್ತೆ ಬಂದ್ವಿ ಟೆಂಪಲ್ ಸಮೀಪ ಬಂದ್ವಿ. ಇಲ್ಲಿ ಭಾಳಷ್ಟು ಹೋಟೆಲ್ಸ್ ಅದಾವ್ರಿ. ಇಲ್ಲಿ ಪ್ರೈವೇಟ್ ರೇಟ್ ಭಾಳ ಕಾಸ್ಟ್ಲಿ ಹೇಳಕತ್ತಾರ. 4,000 5,000. ಇಲ್ಲಿ ಫಸ್ಟ್ ಏಡ್ ಸೆಂಟರ್ ಐತೆ ನೋಡ್ರಿ. ಫ್ರೀ ಮೆಡಿಕಲ್ ಟ್ರೀಟ್ಮೆಂಟ್ ಮಾಡಕತ್ತಾರ ಯಾರಿಗೇನಾರ ಅಂತಂದ್ರೆ. ಫ್ರೆಂಡ್ಸ್ ಈಗ ಮತ್ತೆ ರೈಲ್ವೆ ಸ್ಟೇಷನ್ ಕಡೆ ಹೊಂಟಿವ್ರಿ. ಲಗೇಜ್ ಇಡಾಕ ಎಲ್ಲ ಕಡೆ ಹುಡುಕಾಡಿದ್ವಿ, ಎಲ್ಲೂ ಲಗೇಜ್ ಇಡಾಕ ಲಾಕರ್ ರೂಮ್ ಸಿಗ್ಲಿಲ್ಲ ನಮ್ಗೆ. ಅದಕ್ಕೆ ರೈಲ್ವೆ ಸ್ಟೇಷನ್ ಕಡೆ ಹೊಂಟಿವಿ. ಫೈನಲಿ ಮತ್ತೆ ರೈಲ್ವೆ ಸ್ಟೇಷನ್ಗೆ ಬಂದ್ವಿ. ರೈಲ್ವೆ ಸ್ಟೇಷನ್ದಾಗ ನೋಡ್ಬೋದು ನೀವು, ಭಾರಿ ಮಸ್ತ್ ಎಲ್ಲ ವ್ಯವಸ್ಥೆ ಮಾಡ್ಯಾರ. ಜಗನ್ನಾಥ್ ಭಗವಾನಿಂದೆಲ್ಲ ಮಾಡ್ಯಾರ ನೋಡ್ರಿ. ಮತ್ತೆ ಇಲ್ಲಿ ರೈಲ್ವೆ ಸ್ಟೇಷನ್ದಾಗ RPF ಆಫೀಸರ್ಸ್ ಮತ್ತೆಲ್ಲರೂ ನಿಂತಾರ ನೋಡ್ರಿ. ಇಲ್ಲಿ ಅಲ್ಲೆಲ್ಲ ಗೈಡ್ ಮಾಡಾಕತ್ತಾರ. ಏನಾರು ಗೊತ್ತಾಗ್ಲಿಲ್ಲ ಅಂದ್ರೆ ಕೇಳಿದ್ರೆ ಅವರೆಲ್ಲ ಹೇಳ್ಕೊಡಾಕತ್ತಾರ. ಮತ್ತೆ ಇಲ್ಲಿ ಭಕ್ತಾದಿಗಳಿಗೆ ಮಕ್ಕೋಣಕ್ಕೆಲ್ಲ ವ್ಯವಸ್ಥೆ ಮಾಡ್ಯಾರ. ಮತ್ತೆ ಚಾರ್ಜಿಂಗ್ ಇನ್ ಸ್ಲಾಕೆಟ್ ಅವೆಲ್ಲ ಮಾಡ್ಯಾರ ನೋಡ್ರಿ. ಅಲ್ಲೇ ಕ್ಲಾಕರ್ ರೂಮ್ ಅಂತೇಳಿ ಬರ್ದಾರ ನೋಡ್ರಿ. ಅಲ್ಲಿ ಹೋಗಿ ಬ್ಯಾಗ್ ಇಡೋಣ ಅಂತ ನಾವು. 24 hours ಒಂದು ಬ್ಯಾಗಿಗೆ 30 ರೂಪೀಸ್. ನಮ್ಮ ಕಡೆ 2 ಬ್ಯಾಗ್ ಇದ್ದು 60 ರೂಪೀಸ್ ಆಯ್ತು ನೋಡ್ರಿ. ಫ್ರೆಂಡ್ಸ್ ಈಗ ರೈಲ್ವೆ ಸ್ಟೇಷನ್ಗೆ ಬಂದಿದ್ವಿ ರೀ. ಮತ್ತು ಲಗೇಜ್ ಎಲ್ಲ ಇಟ್ಟಿದ್ವಿ. ಈಗ ಟೈಮ್ 10 ಗಂಟೆ ಆಯ್ತು ನೋಡ್ರಿ. ಈಗ ಮತ್ತೆ ಮಂದಿರ ಕಡೆ ಹೋಗ್ಬೇಕು ನಾವು. ಇಲ್ಲಿಂದ ಅಡ್ಡಾಡೋದಾತ. ಲಗೇಜ್ ಇಟ್ವಿ ರೀ. ಭಾರಿ ಫುಲ್ ರಿಲ್ಯಾಕ್ಸ್ ಅನ್ಸಾಕತ್ತೈತಿ. ಯಾಕಂದ್ರೆ ಅಜ್ಜಿ ಇಟ್ಕೊಂಡು ಅಡ್ಡಾಡೋಕೆ ಆಗೋದಿಲ್ಲಲ್ಲ, ಹಂಗಾಗಿ ಮಸ್ತ್ ಅನ್ಸಾಕತ್ತೈತಿ. ಈಗ ಇಲ್ಲಿಂದ ಸೀದಾ ಮಂದಿರಿಗೆ ಹೋಗಿ ಜಗನ್ನಾಥ್ ಅಂದ್ಬಿಡೋದು. ಫ್ರೆಂಡ್ಸ್ ಅಲ್ಲೊಂದು ಭಂಡಾರ ಐತೆ ನೋಡ್ರಿ, ಅದಾನಿದ ತಿನ್ನೊಂಬರ್ರಿ. ಹೊಟ್ಟಿ ಭಾಳ ಆಗೈತಿ. ಫ್ರೆಂಡ್ಸ್ ಇವತ್ತೆಲ್ಲ ಕಡೆನೂ ಪ್ರಸಾದ ಕೊಡಾಕತ್ತಾರ ನೋಡ್ರಿ. ಭಂಡಾರ ಅಂತ ಹೇಳ್ತಾರ್ರಿ. ಎಲ್ಲ ಕಡೆನೂ ಊಟ ಕೊಡಾಕತ್ತಾರ, ಕಾಂಪಿಟೇಷನ್ದಾಗ ಕೊಡಾಕತ್ತಾರ. ಹೆಂಗೆ ನಾವು ಸಿದ್ಧಾರಮಠದಿಂದ ಜಾತ್ರೆಗೆ ಕೊಡ್ತೀವಿ ನೋಡ್ರಿ, ಎಲ್ಲ ಕಡೆನೂ ಪ್ರಸಾದ ಅದೇ ಥರ ಇಲ್ಲೇನು ಅದೇ ಥರ ಐತೆ ನೋಡ್ರಿ. ಇಲ್ಲಿ ವಾಟರ್ ಬಾಟಲ್ ಕೊಡಾಕತ್ತಾರ, ಒಂದೊಂದು ಕಡೆ ಐಸ್ ಕ್ರೀಮ್, ಅದು ಜ್ಯೂಸ್, ಇದು ಜ್ಯೂಸ್, ಅನ್ನ ಸಾರು ತಿಂದು ಫುಲ್ ಹೊಟ್ಟೆ ತುಂಬಿದ್ದೈತೆ ನೋಡ್ರಿ. ಈಗ ಹೊಟ್ಟೆ ರಸಾತಿಲ್ಲ, ಹೊಟ್ಟೆ ಊಟಕ್ಕೇನು ಕಮ್ಮಿ ಇಲ್ಲ ನೋಡ್ರಿ. ಎಲ್ಲ ಕಡೆ ಕೊಡಾತ್ತಾರ ಪ್ರಸಾದ ಕೊಡಾತ್ತಾರ. ಈಗ ಸರ್ಕಲ್ ಬಂದು ಮಂದಿರ ಕಡೆ ಹೋಗ್ಬೇಕೀಗ ನೋಡ್ರಿ. ಈ ಥರ ಐತಿ. ಎಲ್ಲ ಭಕ್ತಾದಿಗಳು ಎಲ್ಲರೂ ನಡ್ಕೊಂತ ಹೊಂಟಾರ. ಆಟೋ ಚಲೋ ಅದಾವ, ಒಂದೊಂದು ರೇಟ್ ಜಾಸ್ತಿ ಕೇಳಾಕತ್ತಾರ. ಮಂದಿರ ಕಡೆ 5,000 ರೂಪಾಯಿ ಕೇಳಾಕತ್ತಾರ. ಈಗ ಸುಮ್ಮನೆ ನಡ್ಕೊಂತ ಹೊಂಟ್ರಿ. ಆರಾಮ್ ಹೋಗ್ಬೋದು. ಎಲ್ಲ ಫೆಸಿಲಿಟೀಸ್ ಎಲ್ಲ ಐತ್ರಿ, ಮೇಂಟೈನ್ಡ್ ಐತಿ. ಬಟ್ ಏನಂದ್ರೆ ನಮ್ಗೆ ಮುಂಜಾನೆ ಅಷ್ಟೇ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ ಸ್ನಾನ ಮಾಡೋಕೆ, ಏನೂ ಇಲ್ಲ. ಫ್ರೆಂಡ್ಸ್ ನಾವು ಫೈನಲಿ ಬಂದ್ವಿ ಮಂದಿರಿಂದ ಮೇನ್ ರೋಡ್ ಕಡೆ. ಇಲ್ಲೇ ABVP ಸಂಘಟನೆದವ್ರು, RSS ಸಂಘಟನೆದವ್ರು, ಇನ್ನು ಭಾಳಷ್ಟು ಸಂಘಟನೆದವ್ರು ಎಲ್ಲರೂ ಸೇವಾ ಮಾಡಕ್ಕಂತೇಳಿ ನಿಂತಾರೆ. ಮತ್ತು ನೀವು ನೋಡ್ಬೋದು ಆ್ಯಂಬುಲೆನ್ಸಿಗೆ ಪ್ರಾಪರಾಗಿ ಜಾಗ ಮಾಡಿಕೊಡಾಕತ್ತಾರ. ಮತ್ತು ಭಾಳಷ್ಟು ಪೊಲೀಸರು, ಆರ್ಮಿದವ್ರು ಎಲ್ಲರೂ ನಿಂತಾರೆ. ಮತ್ತು ಹಂಗೆ ಮುಂದೆ ಹೋಗ್ಬರ್ರಿ. ಫ್ರೆಂಡ್ಸ್ ಇಲ್ಲಿ ಭಾಳ ಕಡೆ ಪ್ರಸಾದ ಕೊಡಾಕತ್ತಾರ ನೋಡ್ರಿ. ಒಬ್ಬೊಬ್ಬರು ನೀರಿನ ಬಾಟ್ಲಿ ಕೊಡಾಕತ್ತಾರ, ಒಬ್ಬೊಬ್ಬರು ಜ್ಯೂಸ್ ಕೊಡಾಕತ್ತಾರ, ಒಬ್ಬೊಬ್ಬರು ಊಟ ಕೊಡಾಕತ್ತಾರ. ಭಾಳಷ್ಟು ನಮ್ಮನೆ ಸೇವಾ ಮಾಡಾಕತ್ತಾರ ನೋಡ್ರಿ. ಇವತ್ತಿಲ್ಲ ತಿನ್ನಾಕ ಉಣ್ಣಾಕ ಏನು ಕಮ್ಮಿ ಇಲ್ಲ ನೋಡ್ರಿ. ಅನ್ಲಿಮಿಟೆಡ್ ಊಟ ಮಾಡ್ಬೋದು ನಾವು ಇಲ್ಲಿ, ಎಲ್ಲ ಫ್ರೀದಾಗ. ಮತ್ತು ಇಲ್ಲೇ ಮೀಡಿಯಾದವ್ರು ಅದಾರ ನೋಡ್ರಿ, ಇಲ್ಲಿ ಲೋಕಲ್ ಒಡಿಯಾ ಭಾಷೆದಾಗಿರ್ಬೋದು ಅದು.
ಫ್ರೆಂಡ್ಸ್ ಇಲ್ಲೊಂದು ಸಣ್ಣ ರಥ ಆಯ್ತು ನೋಡ್ರಿ. ಫ್ರೆಂಡ್ಸ್ ಹಂಗ ಮುಂದ್ ಹೊಂಟಿವಿ ನಾವು. ಕ್ರೌಡ್ ನೋಡ್ಬೋದು ನೀವು ಯಾವ ನಮ್ನೆ ಐತ್ ನೋಡ್ರಿ ಇಲ್ಲಿ. ಹಂಗ ಮಂದಿರ ಕಡೆ ಹೊಂಟಿವಿ ನಾವು. ಈಗ ಶೆಕಿ ಬಾಳ ಆಗತೈತ್ರಿ, ಹ್ಯೂಮಿಡಿಟಿ ಬಾಳ ಐತಲ್ರಿ ಇಲ್ಲಿ. ಅದಕ್ಕೆ ಹಂಗಾಗಿ ಅಲ್ಲೆಲ್ಲ ವಾಟರ್ ಸ್ಪ್ರೇ ಎಲ್ಲಾ ಮಾಡಾಕತ್ತಾರ. ಇದು ರಥ ಯಾತ್ರಾ ನೋಡಾಕ 20 ಲಕ್ಷ ಮಂದಿ ಮಠ ಬಂದಿರ್ತಾರಂತ ನೋಡ್ರಿ. ನ್ಯೂಸ್ ದಾಗೆಲ್ಲ ಹೇಳತಾರ. ಮತ್ತ ಇಲ್ಲಿ ಮಂದಿ ಎಲ್ಲಾ ಹೇಳಾಕತ್ತಿದ್ರು ನಮ್ದು ಅಷ್ಟು ಮಂದಿಗೆ ಎಲ್ಲಾ ಫೆಸಿಲಿಟೀಸ್ ಮಾಡೋದ, ಕ್ರೌಡ್ ಕಂಟ್ರೋಲ್ ಮಾಡೋದ ಈಸಿ ಥಿಂಗ್ ಅಲ್ಲೇ ಅಲ್ರಿ. ಬಾಳ ಅಂದ್ರ ಬಾಳ ಟಫ್ ಇರ್ತೈತಿ. ಅಂದ್ರು ಬಾಳ ಚಲೋ ಮಾಡ್ಯಾರ್ರಿ ಮ್ಯಾನೇಜ್ಮೆಂಟ್ ಎಲ್ಲಾ. ಮತ್ತ ಡೋಲ್ ಬರ್ಸಾಕತ್ತಾರ. ಮತ್ತ ಬಹಳಷ್ಟು ನಮೂನಿ ಟ್ರೆಡಿಷನಲ್ ಆಕ್ಟಿವಿಟೀಸ್ ಮಾಡಾಕತ್ತಾರ ನೋಡ್ರಿ ಇಲ್ಲಿ. ಫ್ರೆಂಡ್ಸ್ ಹಂಗ ಮುಂದೆ ನಡ್ಕೊಂತ ಹೊಂಟ್ರ ಕ್ರೌಡ ಮುಗಿಯವಲ್ತ್ ನೋಡ್ರಿ. ಆ ನಮ್ನೆ ಐತ್ ಕ್ರೌಡ್ ಇಲ್ಲಿ. ಹಂಗ ಮುಂದ್ ನಾವು ಹೋದ್ವಿ. ಆಮೇಲೆ ಫೈನಲಿ ಮಂದಿರ್ ಕಾಣದ್ಮ್ಯಾಗ ನೆಕ್ಸ್ಟ್ ಲೆವೆಲ್ ಖುಷಿ ಅನಸ್ತ್ರಿ. ಮತ್ ಇಲ್ಲಿ ನೀವು ನೋಡಬಹುದು 3 ರಥ ಅದಾವ ನೋಡ್ರಿ ಇಲ್ಲಿ. ಒಂದು ಬಾಳಭದ್ರ ಅದ, ಒಂದು ಜಗನ್ನಾಥಿಂದ, ಮತ್ ಒಂದ್ ದೇವಿ ಸುಭದ್ರ ಅದ. ಮತ್ತ ಅಲ್ಲಿ ಮಂದಿರ್ ನೋಡ್ರಿ, ರಥ ನೋಡ್ರಿ ಎಷ್ಟು ಬ್ಯೂಟಿಫುಲ್ ಕಾಣಾಕತೈತಿ ನೋಡ್ರಿ. 2 ಕಣ್ ಸಾಲೋದಿಲ್ರಿ, ಅಷ್ಟು ಮಸ್ತ್ ಕಾಣತೈತಿ. ಹೆಂಗ್ ಹೇಳಿ ಅಂತ ಅರ್ಥ ಆಗತ್ತಿಲ್ಲ, ಅಷ್ಟು ಮಸ್ತ್ ಐತಿ. ಮತ್ ಆಂಬ್ಯುಲೆನ್ಸ್ ಗೆ ಪ್ರಾಪರ್ ಆಗಿ ಜಾಗ ಮಾಡ್ಕೊಡಾಕತ್ತಾರ ನೋಡ್ರಿ, ಮಸ್ತ್ ಮಾಡ್ಕೊಡತ್ತಾರ. ಫ್ರೆಂಡ್ಸ್ ಇಲ್ಲಿ 3 ರಥ ಕಾಣತಾವ ನೋಡ್ರಿ, ಎಷ್ಟು ಮಸ್ತ್ ಕಾಣತೈತಿ ನೋಡ್ರಿ. ಇಲ್ಲಿ ಆರ್ಮಿ ಆಫೀಸರ್ಸ್ ಎಲ್ಲ ನಿಂತಾರ. ಇದ್ರ ಮುಂದೆ ಭಕ್ತಾದಿಗಳಿಗೂ ಬಿಡಾಕತ್ತಿಲ್ರಿ ಅವ್ರ. ಮತ್ತ ಇದು ವಿಡಿಯೋ ಇಲ್ಲೇ ಎಂಡ್ ಮಾಡೋಣ ಅಂತ. ಈ ವಿಡಿಯೋ ಏನಾದ್ರು ನಿಮ್ಗೆ ಚಲೋ ಅನಿಸ್ತಂದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತೆ ಪಾರ್ಟ್ 2 ದಾಗ ಬೆಟ್ಟಾಗೋಣ ಅಂತ. ಜೈ ಜಗನ್ನಾಥ್.